ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಖಾಸಗಿ ಸುದ್ದಿ ವಾಹಿನಿಯಲ್ಲಿ ನ್ಯೂಸ್ ಆಂಕರ್ ಆಗಿದ್ದ ಜಾಹ್ನವಿ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಿಗ್ ಬಾಸ್ ಮನೆಯೊಳಗೆ ಜಾಹ್ನವಿ ಇರುವಾಗಲೇ ಟ್ರೋಲಿಗರಿಗೆ ಆಹಾರ ಆದ್ರು. ಬಿಗ್ ಬಾಸ್ ಮನೆಯಲ್ಲಿ ರಾಕ್ ಆಗಿದ್ದಾಗಲೇ ತಮ್ಮ ಡಿವೋರ್ಸ್ ಬಗ್ಗೆ ಜಾಹ್ನವಿ ಮಾತನಾಡಿದ್ರು. ಹೊರಗಡೆ ಮಾಜಿ ಪತಿ ಸಂದರ್ಶನವೊಂದರಲ್ಲಿ ಜಾಹ್ನವಿ ಬಗ್ಗೆ ಆರೋಪ ಮಾಡಿದ್ರು. ಇದೀಗ ಅದೇ ವಿಚಾರವಾಗಿ ಜಾಹ್ನವಿ ತಿರುಗೇಟು ನೀಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಾನು 100% ಸತ್ಯ ಮಾತನಾಡಿದ್ರೆ ಜನ ನನ್ನನ್ನು ದೇವತೆ ಮಾಡಿ ಬಿಡ್ತಾರೇನೋ, ಯಾಕಂದ್ರೆ ಸತ್ಯ ಅಷ್ಟು ಕಠೋರವಾಗಿದೆ ಅಂತ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹರೀಶ್ ನಾಗರಾಜ್ ಅವರ ನ್ಯೂಸೋ ಯೂಟ್ಯೂಬ್ ವಾಹಿನಿಗೆ ನೀಡಿರುವ ಸಂದರ್ಶನದಲ್ಲಿ ಜಾಹ್ನವಿ ಮನಬಿಚ್ಚಿ ಮಾತನಾಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ, ಆಮೇಲೆ ಜೊತೆಯಲ್ಲಿ ಇದ್ದವರೇ ಏನೇನೋ ಬಹಳ ಕೆಟ್ಟದಾಗಿ ನನ್ನ ಬಗ್ಗೆ ಮಾತನಾಡಿದ್ದಾರೆ ಅಂತ ಗೊತ್ತಾಯಿತು. ನನ್ನ ಕುಟುಂಬ ಸಹ. ಆಗಲಿ, ನೀನ್ ನಿಜ ಹೇಳು, ಗೊತ್ತಾಗಬೇಕು ಅವರ ಬಂಡವಾಳಗಳು ಅಂತ ಹೇಳಿದ್ರು. ನಾನು ಮಾಧ್ಯಮಗಳಲ್ಲಿ ಎಲ್ಲೋ 1% ಮಾತನಾಡಿರಬಹುದು ಅಷ್ಟೇ. ನನ್ನ ಪರ್ಸನಲ್ ವಿಚಾರದ ಬಗ್ಗೆ 100% ಸತ್ಯ ಮಾತನಾಡಿದ್ರೆ ನನ್ನನ್ನ ಜನರು ಇವತ್ತು ದೇವತೆ ಮಾಡಿ ಬಿಡ್ತಾರೇನೋ. ಅಂದ್ರೆ ಅಷ್ಟು ಕಠೋರವಾಗಿದೆ ಸತ್ಯ. ಆ ಸತ್ಯ ಇದ್ರೂ ಪರವಾಗಿಲ್ಲ, ಬೇರೆಯವರು ನನ್ನನ್ನ ಕೆಟ್ಟೋಳು ಮಾಡಿದ್ದಾರಲ್ಲ, ಮಾಡ್ಲಿ. ಎಲ್ಲದಕ್ಕೂ ಕಾಲ ಅನ್ನೋದು ಇರುತ್ತಲ್ವಾ, ಅದು ಉತ್ತರ ಕೊಡುತ್ತೆ. ಅವರು ಅವರ ಜೊತೆಯಲ್ಲಿ ಇರೋರ ಬಂಡವಾಳಗಳನ್ನ ಏನಾದ್ರೂ ನಾನು ಬಿಚ್ಚಿಟ್ಟು ಬಿಟ್ರೆ ಇವತ್ತು ಬಹುಶಃ ನನ್ನ ದೇವತೆ ಮಾಡ್ತಾರೇನೋ. ನನಗದು ಬೇಕಾಗಿಲ್ಲ, ಕೆಟ್ಟವಳ ಹಾಗೆ ಇದ್ದು ಬಿಡೋಣ ಅಂತ ಜಾಹ್ನವಿ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಕುಟುಂಬ, ನಮ್ಮ ಅಣ್ಣ, ನಮ್ಮ ಅಮ್ಮ ಇಂದು ನನ್ನ ಬಗ್ಗೆ ಹೆಮ್ಮೆ ಪಡ್ತಾರೆ. ನಮ್ಮ ಅಣ್ಣ ಇವತ್ತು ಸ್ಟೇಟಸ್ ಅಲ್ಲಿ ನನ್ನ ತಂಗಿ ನನ್ನ ಹೆಮ್ಮೆ ಅಂತ ಹಾಕೊಳ್ತಾನೆ ಅಂದ್ರೆ ಸುಮ್ಮನೆ ಅಲ್ಲ. ನಮ್ಮ ಅಣ್ಣ ತುಂಬಾ ಡಿಸಿಪ್ಲಿನ್ಡ್, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಬದುಕಿದವರು ಅವರು. ಅಂತವರು ನಮ್ಮನ್ನ ಮೆಚ್ಕೊಂಡ್ರೆ ನನಗಷ್ಟೇ ಸಾಕು. ಒಳ್ಳೆಯವರು ನಮ್ಮನ್ನ ಮೆಚ್ಕೊಂಡ್ರೆ ಸಾಕು. ಹೊರಗಡೆಯವರು ಏನೋ ಉತ್ತರ ಕೊಡೋದು ಬೇಕಾಗಿಲ್ಲ. ಯಾರೋ ಒಬ್ಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ಕೆಲವರು ಮಾತನಾಡಬಹುದು, ಬಟ್ ಆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ವ್ಯಕ್ತಿಗೂ ಕೂಡ ನಾನೇನು 14 ವರ್ಷ ನಾನು ಹೇಗಿದ್ದೆ ಪ್ರತಿಯೊಂದು ಗೊತ್ತಿದೆ. ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತೆ. ಈಗ ನಾನದನ್ನ ದೊಡ್ಡದು ಮಾಡಲ್ಲ. ಎಲ್ಲದಕ್ಕೂ ನನ್ನ ಮಗ ಅಡ್ಡ ಬರ್ತಾನೆ. ಈಗ ಕೊಚ್ಚೆ ಮೇಲೆ ಕಲ್ಲೆಸಿತಾ ಕೂತ್ರೆ ನಮ್ಮ ಮೇಲೆ ಹಾರುತ್ತೆ. ಹೀಗಾಗಿ ನಾನು ಸೈಲೆಂಟ್ ಇದ್ದೀನಿ. ಆದ್ರೆ ದೇವರು ಮೇಲ್ಗಡೆಯಿಂದ ನೋಡ್ತಾ ಇರ್ತಾನಲ್ವಾ. ನಾನು ಇಷ್ಟಪಟ್ಟವರು ನನ್ನ ಜೊತೆ ಇದ್ದಾರೆ. ನಾನು ಇಷ್ಟಪಟ್ಟಿರೋರು ದೂರ ಆದಾಗ ನನಗೆ ಹರ್ಟ್ ಆಗ್ತಿತ್ತೋ ಏನೋ. ನಮ್ದು ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ. ಡ್ರೆಸ್ಸಿಂಗ್ ಸೆನ್ಸ್ಗೆಲ್ಲ ನನ್ನನ್ನ ಬೈದು ದೂರ ಇಟ್ಟು ಮಾತನಾಡಿಸ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಎಲ್ರೂ ನನ್ನ ಜೊತೆ ಇದ್ದಾರೆ. ನಾನು ಇವಾಗ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೂ ನನ್ನ ಜೊತೆಗೆ ಅಣ್ಣ ಇದ್ದಾನೆ ಅಂದ್ರೆ ಅದು ನನ್ನ ವ್ಯಕ್ತಿತ್ವ. ನಾನು ಹೇಗಿದ್ದೀನಿ, ಮನೆಯಲ್ಲಿ ಹೇಗ್ ನಡ್ಕೋತೀನಿ, ನಾನು ಸಮಾಜದಲ್ಲಿ ಹೇಗಿದ್ದೀನಿ, ಅದು ಅವರಿಗೆ ಪ್ರೌಡ್ ಮಾಡಿದೆ ಅಂದ್ರೆ ನನಗಷ್ಟು ಸಾಕು ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಜಾಹ್ನವಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.